Oh my god. ಈ ಥರ ಕ್ರ್ಯಾಬ್ ಸುಕ್ಕ ನೀವು ಕೂಡ ಟ್ರೈ ಮಾಡಲೇಬೇಕು, ಸಕ್ಕತ್ತಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ 1 kg ಅಷ್ಟು ಕ್ರ್ಯಾಬ್ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಕರಿಬೇವು, ಹಾಗೆ ಈರುಳ್ಳಿ ಮತ್ತು ಕ್ರ್ಯಾಬು, ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟು ಅದೆಲ್ಲ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಕುಕ್ ಮಾಡ್ಕೊಬೇಕು. ನಂತರ ಅದಕ್ಕೆ ಮಸಾಲೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಧನಿಯಾ, ಹಾಗೆ ಮೆಂತ್ಯ ಕಾಳು, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಜೀರಿಗೆ, ಸ್ವಲ್ಪ ಸಾಸಿವೆ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ನಂತರ ಕೊನೆಯಲ್ಲಿ ಹುಣಸೆಹಣ್ಣು ಕೂಡ ಸೇರಿಸಿ ನೀರು ಹಾಕ್ತಲೇ ರುಬ್ಕೊಬೇಕು. ನಂತರ ನೀರು ಹಾಕಿ ನೀಟಾಗಿ ರುಬ್ಕೊಬೇಕು. ಅದೇ ಪ್ಯಾನ್ಗೆ ಒಂದು ಈರುಳ್ಳಿ, 1-2 ಕರಿಬೇವು, ಹಾಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ರುಬ್ಬಿರೋ ಮಸಾಲಾನ ಕ್ರ್ಯಾಬ್ಗೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿ ನಂತರ ಅದೇ ಜಾರ್ಗೆ ತೆಂಗಿನಕಾಯಿ ತುರಿ ಇದೆಯಲ್ಲ ಮಸಾಲೆ, ಅದನ್ನು ಕೂಡ ಸೇರಿಸಿ ನೀರು ಹಾಕ್ದಲೇ ನಾವು ದಪ್ಪಾಗಿ ರುಬ್ಕೊಬೇಕಾಗತ್ತೆ. ಸೊ ಇದನ್ನು ಕೂಡ ಇದೇ ಮಸಾಲೆಗೆ ಸೇರಿಸ್ಬಿಟ್ಟು ಈಗ ಬೇಯೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ನಾವು ಸೇರಿಸಿ ಒಂದು 15 ನಿಮಿಷ ಕುಕ್ ಮಾಡಿದ್ರೆ ಸಖತ್ತಾಗಿರುವಂಥ ಕ್ರ್ಯಾಬ್ ಸುಕ್ಕ ರೆಡಿ ಆಗುತ್ತೆ. ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ರೆ ಆಹಾ ನೋಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಲೇಬೇಕು. ಹಾಗೆ ಕ್ರ್ಯಾಬ್ನ ಮಕ್ಕಳಿಗೆ ಸೂಪ್ ಮಾಡಿ ಕುಡಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.